ನಮ್ಮ ಪುಟ್ಟ ಮನೆ ಒಂದು ಕಟ್ಟಿಸಿಕೊಡಬಾರದ ನಮ್ಮ ಬದುಕಲಕ್ಕೆ ಒಂದು ಐಡಿ ಕಾರ್ಡು ಹೀನವಾಗಿ ಒಂದು ಐಡಿ ಕಾರ್ಡ್ ಹೆಂಗ್ ಕೊಟ್ಟವ್ರು ಗೊತ್ತಾ? ಅದು ಯಾವುದು ಆಯುಷ್ಮಾನ್ ಭಾವ ಕೊಟ್ಟವನೇ ಒಂದು ಫೋಟೋ ಕೊಟ್ಟವನೇ, ಅದರಲ್ಲಿ ಕೊಟ್ಟಿರೋನು ಕೂಡ ಸತ್ತೋಗ್ಬಿಟ್ಟವನೇ. ಕೊಟ್ಟಿರೋನು ಸತ್ತೋಗ್ಬಿಟ್ಟೆ, ಫ್ಯಾಮಿಲಿ ಫೋಟೋ ಇಲ್ಲ ಅದರಲ್ಲಿ ಉದ್ದೇಶ, ಇದರಲ್ಲಿದೆ ಉದ್ದೇಶಗಳು ಇದೆ. ನಮ್ಮ ಉದ್ದೇಶಗಳು 31 ಡಿಮ್ಯಾಂಡ್ಗಳು ಹಾಕಿದ್ದೀವಿ. ಮ್ಯಾನ್ವೇಸ್ ಸ್ಕ್ಯಾವೆಂಜರ್ ಸಿಗಬೇಕಾದ 31 ಡಿಮ್ಯಾಂಡ್ಗಳು ಹಾಕಿದ್ದೀವಿ. ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾದ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು. ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ತಾತನ ಆಸ್ತಿ ಕೇಳ್ತಾ ಇದ್ದಿಲ್ಲ ನಾವು. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಾವು ಕೇಳ್ತಾ ಇರೋದು. BBMP ಫಂಡ್ ಸರ್ಕಾರ ದುಡ್ಡು ಕೇಳ್ತಾ ಇರೋಲ್ಲ. SCPT, TPSP ಬಿಲ್ಗಳಿದೆಯಲ್ಲ, ಅದರಲ್ಲೇ ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆಯಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ನಮ್ಮ ದುಡ್ಡುಗಳು ಯಾವುದ್ರಲ್ಲಿ ಕೊಡಬೇಕು ಅಂತ. ಆ ದುಡ್ಡನ್ನೇ ನಮಗೆ ಕೊಡ್ರಿ. ಕೊಟ್ಬಿಟ್ಟು ನಮ್ಮ ಜೀವನ ಸರಿಸಮಾನ ಮಾಡ್ಬೇಕಂತಲೇ ನಾವು ಈ ಹೋರಾಟ. ಯಾಕಂದ್ರೆ ಈ ಜೀವನವನ್ನ ಇದೇ ತರ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಕೂಡ ನೀವು ಇದೇ ಬದುಕಬೇಕಾಗುತ್ತೆ. ಸರ್ಕಾರದವರು ನಮ್ಮ ಬದುಕು ನಿಮಗೆ ಕೂಡ ಅವಕಾಶ ಆಗುತ್ತೆ. ಅದರಿಂದನೇ ಈ ಹೋರಾಟದಲ್ಲಿ ಈ ಒಂದು 31 ಡಿಮ್ಯಾಂಡ್ಗಳು ಹಾಕಿದ್ದೀನಿ. ಫಸ್ಟ್ ಒನ್ ಇನ್ನೊಂದು ಹೇಳ್ತಾ ಇದ್ದೀನಿ, 3 ಕಂಪ್ಲೇಂಟ್ ಕೊಟ್ಟಿದ್ದೀನಿ. 3 ಕಂಪ್ಲೇಂಟು. ಫಸ್ಟ್ ಒನ್ ತನ್ನಿಸಂದ್ರದಲ್ಲಿ ಕೆಂಚಪ್ಪ ಮತ್ತು ಮುನಿಕೆಂಚಪ್ಪ, ಕಾಲಪ್ಪ ಮುನಿಕೆಂಚಪ್ಪ ಅಂತೇಳಿ 2 ಜನ 3 ಜನ ಹೋದ್ರು ಅಂತ ಕೂಡ. ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ, ಸ್ವಾಮಿ ನಮಗೆ 13 ವರ್ಷ ಆಯಿತು, ನಮಗೆ ಸೌಲಭ್ಯಗಳು ಯಾವುದು ಸಿಗಲಿಲ್ಲ, ನಮಗೆ ಸೌಲಭ್ಯಗಳ ಕೊಡಿ ಸ್ವಾಮಿ ಅಂತ ಹೇಳಿದರೆ ಎಂ ಡಿ ಕುಮಾರ್ ಅಂತ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಕುಮಾರ್ ಏನೇನವ್ರು ಗೊತ್ತಾ? ನಿಮ್ಮ ಅಪ್ಪನಾಸ್ತಿ, ನಿಮ್ಮ ತಾತನಾಸ್ತಿಲ್ಲ, ಹೋದ್ರೆ ಆಚೆ ಅಂತ ಮ್ಯಾನ್ವೇಸ್ ಸ್ಕ್ಯಾವೆಂಜರ್ಸ್ ಕೊಡಬೇಕಂತ. ಇದೇನ ನೀತಿ ನಿಯಮಗಳು? ಇದೇನಾ ಸುಪ್ರೀಂ ಕೋರ್ಟ್ ನಿಮಗೆ ಕಳಿಸಿರೋದು? ನೀನು ಒಬ್ಬ SC ಅಂತ ಹೇಳಿಕೊಂಡಿರೋ